ಎಲ್ಲ ಸದಸ್ಯರೇ ಹಾಗೂ ಸರ್ಕಾರದ ಆಡಳಿತ ಸುಸೂತ್ರವಾಗಿ ನಡೆಯಲು ಸಹಕರಿಸುತ್ತಿರುವ ಕಾರ್ಯಾಂಗ ನ್ಯಾಯಾಂಗದ ಅಧಿಕಾರಿಗಳಿಗೆ ನಿಮ್ಮೆಲ್ಲರಿಗೂ ಶುಭಕಾಮನೆಗಳು. ಭಾರತವೊಂದು ಬೃಹತ್ ಪ್ರಜಾಪ್ರಭುತ್ವ ರಾಷ್ಟ್ರವಾಗಿದ್ದು ಸಂವಿಧಾನವೇ ನಮ್ಮ ಆಡಳಿತದ ಜೀವಾಳವಾಗಿದೆ. ದೇಶದ ಆರ್ಥಿಕತೆ, ಮುಂಬರುವ ಸವಾಲುಗಳು ಹಾಗೂ ಅಭಿವೃದ್ಧಿಗೆ ಸಂಬಂಧಿಸಿದಂತೆ ಶಾಸನಗಳನ್ನು ರೂಪಿಸಿ ಸರ್ವತೋಮುಖ ಅಭಿವೃದ್ಧಿಯ ಚರ್ಚೆಗಳು ಈ ಅಧಿವೇಶನದಲ್ಲಿ ನಡೆಯಲಿ. ಧನ್ಯವಾದಗಳು. ಮಾನ್ಯ ಅಧ್ಯಕ್ಷರೇ, ನಮಗೆ ರಾಷ್ಟ್ರಪತಿಯವರ ಸಂದೇಶವನ್ನು ತಲುಪಿಸಿದ್ದಕ್ಕೆ ಧನ್ಯವಾದಗಳು. ರಾಷ್ಟ್ರಪತಿಯವರಿಗೂ ಧನ್ಯವಾದಗಳು. ಮಾನ್ಯ ಪ್ರಧಾನಮಂತ್ರಿಜಿ, ನಿಮ್ಮ ಪ್ರಸ್ತಾವನೆಯನ್ನು ಸದನಕ್ಕೆ ತಿಳಿಸಿ. ಮಾನ್ಯ ಸಭಾ ಅಧ್ಯಕ್ಷರೇ ಹಾಗೂ ನನ್ನ ಆಡಳಿತ ಮಿತ್ರರೇ, ಈ ಅಧಿವೇಶನದಲ್ಲಿ ನಾವು ಅನೇಕ ಮಹತ್ವದ ಜನಪರ ಮಸೂದೆಗಳನ್ನು ಕರಡು ರೂಪದಲ್ಲಿ ಸಿದ್ಧಪಡಿಸಿದ್ದು ಅದಕ್ಕೆ ಸದಸ್ಯರ ಹಾಗೂ ವಿರೋಧ ಪಕ್ಷದ ಬೆಂಬಲವು ಅಗತ್ಯ. ಮಾನ್ಯ ಸಭಾಧ್ಯಕ್ಷರೇ, ತಮ್ಮ ಅನುಮತಿ ಮೇರೆಗೆ ಮಾನ್ಯ ಪ್ರಧಾನಮಂತ್ರಿಗಳೇ, ಜನರ ಹಾಗೂ ದೇಶದ ಸಮಸ್ಯೆಯನ್ನು ನಿವಾರಿಸುವಂತಹ ಮಸೂದೆಗಳಿಗೆ ನಮ್ಮ ಬೆಂಬಲ ಸದಾ ಇರುತ್ತದೆ. ತುಂಬ ಧನ್ಯವಾದಗಳು ತಮಗೆ. ಮಾನ್ಯ ಅಧ್ಯಕ್ಷರೇ, ಅದಕ್ಕೂ ಮೊದಲು ಈ ಸಭೆಗೆ ಇತಿಹಾಸದಲ್ಲಿ ಹೊಸಕಾಗಿರುವ ಒಂದು ಸತ್ಯ ಸಂಗತಿಯನ್ನು ತಿಳಿಸಬೇಕಾಗಿದೆ. ಅದೇನೆಂದರೆ, ಈ ದೇಶದಲ್ಲಿ 50 ವರ್ಷಗಳಿಗಿಂತಲೂ ಹೆಚ್ಚು ಸಮಯ ಆಡಳಿತ ನಡೆಸಿರುವ ವಿರೋಧ ಪಕ್ಷವು ವಂದೇ ಮಾತರಂ ಗೀತೆಯನ್ನು ತಿರುಚಿ ರಾಷ್ಟ್ರದ ಏಕತೆ ಹಾಗೂ ಸಮಗ್ರತೆಗೆ ಧಕ್ಕೆ ತಂದಿದೆ. ಕೆಲವೇ ಜನರ ವಿಶ್ವಾಸ ಗಳಿಸಲು ಗೀತೆಗೆ ಅಪಮಾನ ಮಾಡಿದೆ. ಅಧ್ಯಕ್ಷರೇ, ಮಾನ್ಯ ಪ್ರಧಾನಿಗಳು ದೇಶದ ತುರ್ತು ಸಮಸ್ಯೆಯ ಬಗ್ಗೆ ಚರ್ಚಿಸುವುದನ್ನು ಬಿಟ್ಟು ಅಧಿವೇಶನದ ಸಮಯವನ್ನು ಹಾಳು ಮಾಡುವುದು ಬಿಟ್ಟು ಪ್ರತ್ಯೇಕ ಚರ್ಚೆ ಏರ್ಪಡಿಸಲು ಅದಕ್ಕೆ ನಾವು ಸಿದ್ಧ. ಮಾನ್ಯ ಪ್ರಧಾನಮಂತ್ರಿಯವರೇ, ಮೊದಲು ನಿಮ್ಮ ಸರ್ಕಾರದ ಸಾಧನೆಗಳನ್ನು ಸದನಕ್ಕೆ ತಿಳಿಸಿ. ದಯವಿಟ್ಟು ಕತ್ತಲ ಬಿಟ್ಟು ಸದನದ ಕಲಾಪವನ್ನು ಸುಸೂತ್ರವಾಗಿ ನಡೆಯಲು ಎಲ್ಲರೂ ಸಹಕರಿಸಿ. ಮಾನ್ಯ ಅಧ್ಯಕ್ಷರಿಗೆ ನಮಸ್ಕಾರಗಳು. ನಮ್ಮ ಸರ್ಕಾರ ಭಾರತದ ನರನಾಳಿಗಳಾದ ಗ್ರಾಮಗಳ ಅಭಿವೃದ್ಧಿಗೆ ಅನೇಕ ಯೋಜನೆಗಳನ್ನು ಜಾರಿಗೆ ತಂದು ಯಶಸ್ವಿಯಾಗಿದೆ. ಅಂತೆಯೇ ಈಗ ಚಾಲ್ತಿಯಲ್ಲಿರುವ ಮನರೇಗಾ ಯೋಜನೆ ಹೆಸರು ವಿಬಿಜಿ ರಾಮ್ಜಿ, ಅಂದರೆ ವಿಕಸಿತ ಭಾರತ ಉದ್ಯೋಗ ಖಾತರಿ ಮತ್ತು ಜೀವನೋಪಾಯ ಮಿಷನ್ ಎಂದು ಬದಲಾಯಿಸಲು ಸರ್ಕಾರ ತೀರ್ಮಾನಿಸಿದೆ. ಇದಕ್ಕೆ ಹೆಚ್ಚು ಅನುದಾನವನ್ನು ನೀಡುತ್ತಿದ್ದು ಗ್ರಾಮಗಳ ಸಬಲೀಕರಣಕ್ಕೆ ಮುಂದಾಗಿದೆ. ಅಧ್ಯಕ್ಷರೇ, ಇದು ಉದ್ಯೋಗ ಖಾತರಿಯನ್ನು ಇಲ್ಲವಾಗಿಸುವ ಹಾಗೂ ಒಕ್ಕೂಟ ವ್ಯವಸ್ಥೆಯನ್ನು ಹಾಳು ಮಾಡುವ ಗುರಿಯನ್ನು ಹೊಂದಿದೆ. ಇದನ್ನು ಖಂಡಿಸುತ್ತೇವೆ. ನಮಗೆ ಗಾಂಧಿಯ ಗ್ರಾಮ ಭಾರತ ಬೇಕು, ನಿಮ್ಮ ಅದಾನಿ ಅಂಬಾನಿ ಭಾರತವಲ್ಲ. ನಮಗೆ ಗಾಂಧಿಯ ಗ್ರಾಮ ಭಾರತ ಬೇಕು, ನಿಮ್ಮ ಅದಾನಿ ಅಂಬಾನಿ ಭಾರತವಲ್ಲ. ನಮಗೆ ಗಾಂಧಿಯ ಗ್ರಾಮ ಭಾರತ ಬೇಕು, ನಿಮ್ಮ ಅದಾನಿ ಅಂಬಾನಿ ಭಾರತವಲ್ಲ. ಇದನ್ನೊಮ್ಮೆ ಪರಿಶೀಲಿಸಿ. ಸಭಾಧ್ಯಕ್ಷರೇ, ನಮ್ಮ ಘನ ಸರ್ಕಾರ ಭಾರತದ ಅತ್ಯಂತ ಶ್ರೀಮಂತ ಜೀವ ವೈವಿಧ್ಯತೆಯ ತಾಣವಾದ ಅರಾವಳಿ ಬೆಟ್ಟಗಳಲ್ಲಿ ಗಣಿಗಾರಿಕೆ ಮಾಡಲು ತಮ್ಮ ನೆಚ್ಚಿನ ಕಂಪನಿಗಳಿಗೆ ಅನುಕೂಲ ಮಾಡಿಕೊಡಲು ಈಗಿರುವ ಪರಿಸರ ಕಾಯ್ದೆಗಳನ್ನೇ ಉಲ್ಲಂಘಿಸಲು ಹೊರಟಿದೆ. ಇದಕ್ಕೆ ನಮ್ಮ ವಿರೋಧವಿದೆ. ಮಾನ್ಯ ಅಧ್ಯಕ್ಷರೇ, ಕೇಂದ್ರ ಅರಣ್ಯ, ಪರಿಸರ ಹಾಗೂ ಹವಾಮಾನ ಬದಲಾವಣೆ ಸಚಿವಾಲಯ ಈ ಬಗ್ಗೆ ಸಮಿತಿ ರಚಿಸಿದ್ದು ಸದ್ಯದಲ್ಲೇ ವರದಿ ಬರಲಿದೆ. ಅಲ್ಲಿಯವರೆಗೂ ವಿರೋಧ ಪಕ್ಷ ತಾಳ್ಮೆ ವಹಿಸಬೇಕು. ಏಕೆಂದರೆ ಈ ವಿಷಯಕ್ಕೆ ಸುಪ್ರೀಂ ಕೋರ್ಟ್ ತಡೆ ನೀಡಿದೆ. ಮಾನ್ಯ ಅಧ್ಯಕ್ಷರೇ, ಸಂವಿಧಾನದ ಮೂಲಭೂತ ಹಕ್ಕುಗಳಲ್ಲಿ ಶಿಕ್ಷಣವೂ ಒಂದು. ಆದರೆ ನಮ್ಮ ಘನ ಸರ್ಕಾರ ಬಡವರ ಶಿಕ್ಷಣದ ಹಕ್ಕನ್ನು ಶ್ರೀಮಂತರ ಜೇಬಿಗೆ ಮಾರುವ ಮೂಲಕ ಖಾಸಗೀಕರಣವನ್ನು ತ್ಯಜಿಸುತ್ತಿದೆ. ಇದು ಅತ್ಯಂತ ಅಕ್ಷಮ್ಯ. ಸಭಾಧ್ಯಕ್ಷರೇ, ಇದು ಹಸಿ ಸುಳ್ಳಾಗಿದ್ದು ಶಿಕ್ಷಣದಲ್ಲಿ ಖಾಸಗೀಕರಣದ ಸಹಭಾಗಿತ್ವ ತಂತ್ರಜ್ಞಾನ ಆಧಾರಿತ ಕೌಶಲ್ಯವನ್ನು ಮಕ್ಕಳಲ್ಲಿ ಬೆಳೆಸಲು ಸಹಕಾರಿಯಾಗಿದೆ. ಇದರಿಂದ ಮುಂದಿನ ಪೀಳಿಗೆ ಭವಿಷ್ಯ ಉಜ್ವಲವಾಗಲಿದೆ. ಇವರಿಂದ ಭವ್ಯ ಭಾರತ ನಿರ್ಮಾಣವಾಗಲಿದೆ. ಹಾಗಾದರೆ ಹೆಣ್ಣು ಮಕ್ಕಳು ದಿನೇ ದಿನೇ ಶಿಕ್ಷಣದಿಂದ ವಂಚಿತರಾಗುತ್ತಿರುವುದಕ್ಕೆ ಕಾರಣಗಳೇನು? ಕಳೆದ 5 ವರ್ಷಗಳಲ್ಲಿ 65 ದಶಲಕ್ಷ ಹೆಣ್ಣು ಮಕ್ಕಳು ಶಿಕ್ಷಣದಿಂದ ಹೊರಗುಳಿತಿದ್ದಾರೆ ಎಂದು ನಿಮ್ಮ ಸರ್ಕಾರ ಹೇಳುತ್ತಿದೆ. ಇದಕ್ಕೆ ಕಾರಣಗಳೇನು ಹುಡುಕಿದ್ದೀರಾ? ಅದಕ್ಕೆ ತಜ್ಞರ ಸಮಿತಿ ರಚಿಸಿದ್ದು. ವರದಿ ಬಂದ ತಕ್ಷಣ ಸೂಕ್ತ ಕ್ರಮ ಕೈಗೊಳ್ಳಲಾಗುವುದು. ಅಧ್ಯಕ್ಷರೇ,
ಈ ದೇಶದ ಜನತೆಗೆ ಸಿಕ್ಕಿರುವ ಫಲ. ನಿಮ್ಮ ಸರ್ಕಾರದಿಂದ ಎಲ್ಲ ಪ್ರಶ್ನೆಗಳಿಗೂ ಅದೇ ಉತ್ತರ. ಇನ್ನು ಬಹಳಷ್ಟು ತಿಳಿಸುವುದಿವೆ ಸಂಸದರೇ. ಮಾನ್ಯ ಅಧ್ಯಕ್ಷರೇ, ಭಾರತವು ರಕ್ಷಣೆ ಹಾಗೂ ಗಡಿ ನಿರ್ವಹಣೆಯಲ್ಲಿ ಸಾರ್ವಭೌಮತ್ವ ಸ್ಥಾಪಿಸಿತ್ತು. ಇತ್ತೀಚೆಗೆ ನೌಕೆಗಳು, ಯುದ್ಧ ವಿಮಾನಗಳು, ಆಧುನಿಕ ತಂತ್ರಜ್ಞಾನವನ್ನು ಅಳವಡಿಸಿಕೊಂಡಿದ್ದೇವೆ. ಜೊತೆಗೆ ರಕ್ಷಣಾ ವ್ಯವಸ್ಥೆ ಉನ್ನತೀಕರಿಸಿದೆ. ಈಗ INS ವಾಘಾಶಿ ಹಾಗೂ ಸಮುದ್ರ ಪ್ರತಾಪ ಎಂಬ ಅತ್ಯಾಧುನಿಕ ಸಬ್ಮರೀನ್ ನೌಕೆಗಳನ್ನು ಸೇನೆಗೆ ಸೇರಿಸಿಕೊಂಡಿರುವುದು ನಮ್ಮ ಬಲವನ್ನು ಹೆಚ್ಚಿಸಿದೆ. And we feel proud. ಜೈ ಭಾರತ್. ಇದಕ್ಕೆ ಸಾಕ್ಷಿ ಆಪರೇಷನ್ ಸಿಂಧೂರ್. ಮಾನ್ಯ ಅಧ್ಯಕ್ಷರೇ, ಇತ್ತೀಚಿನ ದಿನಗಳಲ್ಲಿ ಸಾಮಾಜಿಕ ಜಾಲತಾಣಗಳು ಅಭಿವ್ಯಕ್ತಿ ಸ್ವಾತಂತ್ರ್ಯದ ದುರ್ಬಳಕೆಗೆ ಕಾರಣವಾಗಿದ್ದು ಅತ್ಯಂತ ಕೀಳು ಮಟ್ಟದ ಭಾಷಾ ಬಳಕೆಗೆ ಸಾಕ್ಷಿಯಾಗುತ್ತಿದೆ. ಇದರಿಂದ ಸಾಮಾಜಿಕ ಸ್ವಾಸ್ಥ್ಯ ಹಾಳಾಗುತ್ತಿದೆ. ಜೊತೆಗೆ ಸಾಮಾಜಿಕ ಜಾಲತಾಣಗಳಲ್ಲಿ ಸರ್ಕಾರವನ್ನು ಟೀಕಿಸುವವರನ್ನು ಬಂಧಿಸಲಾಗುತ್ತಿದೆ. ಇದು ಖಂಡನೀಯ. ಇದು ತಪ್ಪು ಮಾಹಿತಿ. ಯಾರು ಸಮಾಜದ ಶಾಂತಿ ಸುವ್ಯವಸ್ಥೆಗೆ ಭಂಗ ತರುವರೋ, ದೇಶದ ಏಕತೆ ಹಾಳು ಮಾಡುವರೋ ಅಂತ ಕಿಡಿಗೇಡಿಗಳನ್ನು ಸರ್ಕಾರ ವಿಚಾರಣೆ ನಡೆಸುತ್ತಿದೆ. ಇದನ್ನು ವಿರೋಧ ಪಕ್ಷದವರು ತಪ್ಪಾಗಿ ಅರ್ಥೈಸುತ್ತಿದ್ದಾರೆ. ನೀವು ಸದನಕ್ಕೆ ಸರಿಯಾದ ಮಾಹಿತಿ ಕೊಡಿ. ವಿರೋಧ ಪಕ್ಷದವರನ್ನು ಖಳನಾಯಕರಂತೆ ಬಿಂಬಿಸುವುದನ್ನು ನಿಲ್ಲಿಸಿ. ನಮ್ಮ ಹಿರಿಯರಂತೆ ದೇಶದ ಅಭಿವೃದ್ಧಿಗೆ ಕೊಡುಗೆ